ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ HSTR ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ HSTR ಅಲ್ಲಿ ಇರ್ತಕ್ಕಂಥ ಪತ್ರಿಕೆ 1 ಪೇಪರ್ 1 ಎಲ್ಲರೂ ಕೂಡ ಕಾಮನ್ ಆಗಿರುವಂತಹ ಪತ್ರಿಕೆ. ನೀವು ಕಲಾ ವಿಭಾಗದ ಅಭ್ಯರ್ಥಿಯಾಗಿರ್ಲಿ ಅಥವಾ ವಿಜ್ಞಾನ ವಿಭಾಗದ ಅಭ್ಯರ್ಥಿಯಾಗಿರ್ಲಿ ಅಥವಾ ದೈಹಿಕ ಶಿಕ್ಷಕರ ನೇಮಕಾತಿಯನ್ನ ಮಾಡಿದರೆ ದೈಹಿಕ ಶಿಕ್ಷಕ ಅಭ್ಯರ್ಥಿಯೇ ಆಗಿರ್ಲಿ, ನಿಮಗೆ ಪತ್ರಿಕೆ 1 ಅನ್ನುವಂಥದ್ದು ಕಾಮನ್ ಆಗಿರುವಂಥದ್ದು. ಎಲ್ಲರೂ ಕೂಡ ಕಾಮನ್ ಆಗಿರುವಂತಹ ಪತ್ರಿಕೆ ಈ ಪೇಪರ್ 1 ಅಥವಾ ಪತ್ರಿಕೆ 1. ಇದರಲ್ಲಿ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂತಹ ಒಂದು ಪಾರ್ಟ್ ಇದೆ. 2015ರ HSTR ನೇಮಕಾತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 25 ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಅದಕ್ಕಿಂತ ಮುಂಚಿನ ನೇಮಕಾತಿಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗ್ತಿತ್ತು. ಮುಂಬರುವ HSTR ನೇಮಕಾತಿಗೆ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ವೆಯ್ಟೇಜ್ ಅನ್ನ ಕೊಡ್ತಾರೆ, ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಈವರೆಗೂ ಕೂಡ ಕ್ಲಾರಿಟಿ ಇಲ್ಲ. ಒಂದ್ಸಲ ನೋಟಿಫಿಕೇಶನ್ ಬಂದ ನಂತರ ನಮಗೆ ಗೊತ್ತಾಗ್ಬೇಕಷ್ಟೇ. ಆದ್ರೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂಥದ್ದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯ ವಸ್ತು ಆಗಿರುವಂತದ್ದು. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಲ್ಲೂ ಕೂಡ ಸಿಲೆಬಸ್ ಅನ್ನುವಂಥದ್ದು ಚೇಂಜಸ್ ಆಗೋದಿಲ್ಲ. ಕಳೆದ ಬಾರಿ ಯಾವ ರೀತಿ ಸಿಲೆಬಸ್ ಅನ್ನ ಕೊಟ್ಟಿದ್ರು ಅದೇ ರೀತಿಯ ಸಿಲೆಬಸ್ ಈ ವರ್ಷ ಕೂಡ ಇರ್ತದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಓದ್ಬೇಕು ಅನ್ನೋದರ ಬಗ್ಗೆ ವಿಸ್ತೃತವಾಗಿರುವಂತಹ ಪಠ್ಯಕ್ರಮ ಸಿಲೆಬಸ್ ಅನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಸಿಲೆಬಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಆಸ್ ಯೂಶುವಲ್ ಈ ಸಿಲೆಬಸ್ ನ PDF ಕಾಪಿಯನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತಾನೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. ನೀವು ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಈ PDF ಕಾಪಿಯನ್ನ ಆಸ್ ಇಟ್ ಇಸ್ ಪಡ್ಕೊಳ್ಬಹುದು. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ನೀವು ಯಾವ ಬುಕ್ಸ್ ಅನ್ನ ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿದೆ. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕಡ್ಡಾಯವಾಗಿ ಓದಲೇಬೇಕಾಗಿರುವಂತಹ ಪುಸ್ತಕ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಡಾಕ್ಟರ್ HV ವಾಮದೇವಪ್ಪ ಸರ್ ಇವರು ಬರೆದಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಶನಲ್ ಸೈಕಾಲಜಿ ಬೈ ಡಾಕ್ಟರ್ HV ವಾಮದೇವಪ್ಪ ಸರ್. ಇವರು ಬರೆದಿರ್ತಕ್ಕಂಥ ಪುಸ್ತಕ ಈ ರೀತಿ ಇದೆ. ಕವರ್ ಪೇಜ್ ಇದೆ, ಇದನ್ನ ನೋಡ್ಕೊಳ್ಳಿ. ಹಾಗೇನೆ ಇವರದ್ದು ಕ್ವಶನ್ ಬ್ಯಾಂಕ್ ಕೂಡ ಸಿಗ್ತದೆ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಬುಕ್ ಮತ್ತೆ ಕ್ವಶನ್ ಬ್ಯಾಂಕ್. ಈ ಶೈಕ್ಷಣಿಕ ಮನೋವಿಜ್ಞಾನದ ಈ ಪುಸ್ತಕದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪರಿಕಲ್ಪನೆಗಳನ್ನ ನೀವು ಓದಬೇಕಾಗಿರ್ತಕ್ಕಂಥ ಪಠ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲಾ ಪರಿಕಲ್ಪನೆಗಳನ್ನ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಬುಕ್ಸೇ ಒಂದೇ ನಿಮಗೆ ಇರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ತಯಾರಿಗಾಗಿ. ಹಾಗೇನೆ ನೀವು ಶೈಕ್ಷಣಿಕ ಮನೋವಿಜ್ಞಾನವನ್ನ ಅತ್ಯಂತ ಸರಳವಾಗಿ ನೀವು ಕಲಿಬೇಕಿದ್ರೆ ನೀವು ರಾಜ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಥಮ PUC ಹಾಗೂ ದ್ವಿತೀಯ PUC ಮನೋವಿಜ್ಞಾನ ವಿಷಯದ ಪಠ್ಯ ಪುಸ್ತಕಗಳನ್ನ ರೆಫರ್ ಮಾಡಬಹುದು. ಫಸ್ಟ್ PUC ಅಂಡ್ ಸೆಕೆಂಡ್ PUC ಸೈಕಾಲಜಿ ಸಬ್ಜೆಕ್ಟ್ ನ ಟೆಕ್ಸ್ಟ್ ಬುಕ್ಸ್ ಗಳು. ಅದನ್ನ ನೀವು ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ರಿವೈಸ್ಡ್ ಎಡಿಷನ್ ಅನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು PUC ವಿದ್ಯಾರ್ಥಿಗಳಿಗೆ ಯಾವ ಲೆವೆಲ್ ಅಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವನ್ನ ಕಲಿಸಬೇಕು, ಅವರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಯಾವ ರೀತಿ ಪಠ್ಯಕ್ರಮದಲ್ಲಿ ತಿಳಿಸಿದ್ರೆ ಅದೇ ರೀತಿಯಲ್ಲಿ ಆ ಲೆವೆಲ್ ಅಲ್ಲಿ ನೀವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪರಿಕಲ್ಪನೆಗಳನ್ನ ಪಠ್ಯಕ್ರಮವನ್ನ ಅತ್ಯಂತ ಸರಳವಾಗಿ ಕಲಿಬಹುದು. PDF ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ. ಇವಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ನೀವು ಕಡ್ಡಾಯವಾಗಿ ರೆಫರ್ ಮಾಡಲೇಬೇಕಾಗಿರ್ತಕ್ಕಂಥ ಅಧ್ಯಯನ ಸಾಮಗ್ರಿಗಳು ಆಗಿರ್ತವೆ. ನೋಡಿ, ಡೈರೆಕ್ಟ್ ಆಗಿ ನಾವು ಸಿಲೆಬಸ್ ಗೆ ಬರ್ತವೆ. ನೋಡಿ, ಎಜುಕೇಶನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ, ಇದರಲ್ಲಿ ಲರ್ನರ್ ಅಂಡ್ ಲರ್ನಿಂಗ್, ಕಲಿಕಾರ್ಥಿ ಮತ್ತು ಕಲಿಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಚೈಲ್ಡ್ಹುಡ್, ಅರ್ಲಿ ಅಂಡ್ ಲೇಟ್ ಚೈಲ್ಡ್ಹುಡ್ ಅಂಡ್ ಅರ್ಲಿ ಅಡೋಲೆಸೆನ್ಸ್, ಫಿಸಿಕಲ್, ಸೋಷಿಯಲ್, ಪರ್ಸನಲ್, ಇಮೋಷನಲ್ ಅಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್, ಬಾಲ್ಯದ ಲಕ್ಷಣಗಳು, ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯ ಮತ್ತು ಆರಂಭಿಕ ಹದಿಹರೆಯದ ಸಮಸ್ಯೆಗಳು, ದೈಹಿಕ, ಸಾಮಾಜಿಕ, ವೈಯಕ್ತಿಕ ಮತ್ತು ಭಾವನಾತ್ಮಕ ಮತ್ತು ಜ್ಞಾನಾತ್ಮಕ ಬೆಳವಣಿಗೆ ಸಂಬಂಧಪಟ್ಟಂತಹ ಪರಿಕಲ್ಪನೆಗಳನ್ನ ನೀವು ಇದರಲ್ಲಿ ಕವರ್ ಮಾಡಬೇಕು. ಅಂಡ್ ಕಾನ್ಸೆಪ್ಟ್ ಆಫ್ ಲರ್ನಿಂಗ್, ಕಲಿಕೆಯ ಪರಿಕಲ್ಪನೆ, ಇದರಲ್ಲಿ ಪ್ರೊಸೆಸ್ ಆಫ್ ಲರ್ನಿಂಗ್, ಮಿಸ್ಟೇಕ್ಸ್ ಆಸ್ ವಿಂಡೋಸ್ ಟು ಚಿಲ್ಡ್ರನ್ಸ್ ಥಿಂಕಿಂಗ್, ಲರ್ನಿಂಗ್ ಇನ್ ಔಟ್ ಆಫ್ ಸ್ಕೂಲ್ ಕಾಂಟೆಕ್ಸ್ಟ್, learning as a process and a product, assessing learning, assessment of learning, ಕಲಿಕೆಯ ಪರಿಕಲ್ಪನೆ, ಮಕ್ಕಳ ಕಲಿಕೆಯ ಪ್ರಕ್ರಿಯೆಗಳು, ತಪ್ಪುಗಳು ಮಕ್ಕಳ ಆಲೋಚನೆಗೆ ಕಿಟಕಿಗಳಾಗಿ ವರ್ತಿಸ್ತವೆ. ಹಾಗೆಯೇ ಶಾಲೆಯಿಂದ ಹೊರಗಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ಏನೆಲ್ಲ ಕಲಿತಾರೆ
ಅಂದ್ರೆ ಅನೌಪಚಾರಿಕ ಶಿಕ್ಷಣದ ಬಗ್ಗೆ. ಹಾಗೆಯೇ ಕಲಿಕೆ ಒಂದು ಪ್ರಕ್ರಿಯೆ ಮತ್ತು ಉತ್ಪನ್ನವಾಗಿ ಈ ಒಂದು ಪರಿಕಲ್ಪನೆಯ ಅಡಿಯಲ್ಲಿ ಇದನ್ನು ಕೂಡ ಕವರ್ ಮಾಡಬೇಕು. ಹಾಗೆಯೇ ಕಲಿಕೆಯನ್ನ ಮೌಲ್ಯಮಾಪನ ಮಾಡುವಂತದ್ದು. ಸೊ ಇದರ ಸಿಲೆಬಸ್ ಕೂಡ ಇದೆ. ಹಾಗೆಯೇ ನೆಕ್ಸ್ಟ್ ಬರ್ತದೆ ಲರ್ನರ್ ಡಿಫರೆನ್ಸ್, ಕಲಿಕಾರ್ಥಿಗಳಲ್ಲಿ ಭಿನ್ನತೆಗಳು. ಸೊ ಲರ್ನಿಂಗ್ ಸ್ಟೈಲ್ಸ್ VARK ಮಾಡೆಲ್, ವಿಜುವಲ್, ಆರಲ್ ಅಂಡ್ ರೀಡಿಂಗ್ ಅಂಡ್ ಕೈನೆಸ್ಥೆಟಿಕ್ಸ್ ಅಂತೇಳಿ ಈ VARK ಮಾಡೆಲ್ ನ ಫುಲ್ ಫಾರ್ಮ್. ಇದ್ರ ಬಗ್ಗೆ ಈ ಮಾಡೆಲ್ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅಂಡ್ ಲರ್ನಿಂಗ್ ಪೇಸ್, ಸ್ಪೀಡ್, ಫೆಸಿಲಿಟೇಟಿಂಗ್ ಲರ್ನಿಂಗ್ ಇನ್ ಮಲ್ಟಿ ಗ್ರೇಡ್ ಸೆಟ್ಟಿಂಗ್ಸ್, ಕಲಿಯುವರ ವ್ಯತ್ಯಾಸಗಳು, ಕಲಿಕೆಯ ವ್ಯತ್ಯಾಸಗಳು, ಕಲಿಕೆಯ ಶೈಲಿಗಳು, VARK ಮಾದರಿ ಮತ್ತು ಕಲಿಕೆಯ ವೇಗ, ಬಹು ಶ್ರೇಣಿಯ ಕಲಿಕೆ, ಈ ವಾತಾವರಣದಲ್ಲಿ ಕಲಿಕೆಯನ್ನ ಸುಗಮಗೊಳಿಸುವಂತದ್ದು. ನೆಕ್ಸ್ಟ್ ಪ್ಲೇ ಅಂಡ್ ಇಟ್ಸ್ ಇಂಪ್ಲಿಕೇಶನ್ಸ್, meaning, kinds and types of play, fantasy and play and its functions, linkages with physical, social, emotional, cognitive, language and motor development of children, games and group dynamics, how do children communicate. So ಹಾಗೇನೆ ಕನ್ಸ್ಟ್ರಕ್ಟಿವಿಸಮ್, ಇದರಲ್ಲಿ an introduction to the concept, ಕನ್ಸ್ಟ್ರಕ್ಟಿವಿಸಮ್ ಅಂದ್ರೆ ಏನು, ಇಟ್ಸ್ ಪ್ರಿನ್ಸಿಪಲ್, ಇಂಪ್ಲಿಕೇಶನ್ಸ್ ಫಾರ್ ಟೀಚರ್ಸ್ ಅಂಡ್ ಟೀಚಿಂಗ್. ನೋಡಿ, ಆಟ ಮತ್ತು ಅದರ ಶೈಕ್ಷಣಿಕ ಪರಿಣಾಮಗಳು, ಅದರ ಅರ್ಥ, ಆಟದ ವಿಧಗಳು ಮತ್ತು ಪ್ರಕಾರಗಳು, ಫ್ಯಾಂಟಸಿ ಮತ್ತು ಆಟ ಮತ್ತು ಅದರ ಕಾರ್ಯಗಳು, ಮಕ್ಕಳ ದೈಹಿಕ, ಸಾಮಾಜಿಕ, ಭಾವನಾತ್ಮಕ, ಅರಿವಿನ, ಭಾಷಾ ಮತ್ತು ಚಾಲಕ ಬೆಳವಣಿಗೆಯೊಂದಿಗೆ ಸಂಪರ್ಕಗಳು, ಹಾಗೆಯೇ ಆಟಗಳು ಮತ್ತು ಗುಂಪು ಡೈನಾಮಿಕ್ಸ್, ಮಕ್ಕಳು ಹೇಗೆ ಸಂವಹನವನ್ನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಸಿಲೆಬಸ್ ಅನ್ನ ನೀವು ಕವರ್ ಮಾಡಬೇಕು. ಹಾಗೆಯೇ ನೆಕ್ಸ್ಟ್ ಯಾವ್ದಂತ ಹೇಳಿದ್ರೆ ರಚನಾತ್ಮಕತೆ, ಪರಿಕಲ್ಪನೆಗೆ ಒಂದು ಪರಿಚಯ, ರಚನಾತ್ಮಕತೆಯ ಪರಿಕಲ್ಪನೆ, ಹಾಗೆಯೇ ಅದರ ತತ್ವಗಳು, ಶಿಕ್ಷಕರು ಮತ್ತು ಬೋಧನೆಗೆ ಅದರ ಪರಿಣಾಮಗಳು. ಹಾಗೆಯೇ ನೆಕ್ಸ್ಟ್ ಬರ್ತದೆ ಮೀನಿಂಗ್ ಅಂಡ್ ಸ್ಕೋಪ್ ಆಫ್ ಎಜುಕೇಶನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನವನ್ನ ಕಲಿತಕ್ಕಂತ ಪ್ರಾಮುಖ್ಯತೆ ಏನು, ಮೀನಿಂಗ್ ಆಫ್ ಸೈಕಾಲಜಿ, ಮನೋವಿಜ್ಞಾನದ ಅರ್ಥ, ಬೇರೆ ಬೇರೆ ಶೈಕ್ಷಣಿಕ ಮನೋವಿಜ್ಞಾನಿಗಳು ಹಾಗೂ ಹಲವಾರು ದಾರ್ಶನಿಕರು ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಮನೋವಿಜ್ಞಾನದ ಬಗ್ಗೆ ತನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಾರೆ. ಸೊ ಈ ಒಂದು ಡೆಫಿನೇಷನ್ ಅನ್ನು ಕೂಡ ನೀವು ಕಲಿಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಡೆಫಿನೇಷನ್ ಅನ್ನ ಎಕ್ಸಾಕ್ಟ್ ಆಗಿ ಕಲಿಬೇಕು. ಇದೇ ಹೇಳಿಕೆಯನ್ನ ನಿಮಗೆ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಈ ವ್ಯಾಖ್ಯೆಯನ್ನ ಕೊಟ್ಟಂತವರು ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಕ್ಕೆ ಈ ವ್ಯಾಖ್ಯೆಯನ್ನ ಕೊಟ್ಟಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನಿ ಅಥವಾ ದಾರ್ಶನಿಕರು ಯಾರು ಅಂತೇಳಿ ಕೇಳ್ಬೋದು ನಿಮಗೆ. ಹಾಗಾಗಿ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟ್, ನೇಚರ್, ಸ್ಕೋಪ್ ಅಂಡ್ ನೀಡ್ ಆಫ್ ಎಜುಕೇಶನಲ್ ಸೈಕಾಲಜಿ ಟು ಅ ಟೀಚರ್. ಸೊ ಎಜುಕೇಶನಲ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಾಮುಖ್ಯತೆ, ಹಾಗೆಯೇ ಈ ಶೈಕ್ಷಣಿಕ ಮನೋವಿಜ್ಞಾನವನ್ನ ಶಿಕ್ಷಕರು ಯಾಕೆ ಅಳವಡಿಸಿಕೊಳ್ಬೇಕು, ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನವನ್ನ ಯಾಕೆ ಅಳವಡಿಸಿಕೊಳ್ಬೇಕು. ಸೊ ಹಾಗೆಯೇ ಮೆಥಡ್ಸ್ ಆಫ್ ಸ್ಟಡಿಂಗ್ ಹ್ಯೂಮನ್ ಬಿಹೇವಿಯರ್, ಮಾನವನ ವರ್ತನೆಯನ್ನ ಅಧ್ಯಯನ ಮಾಡ್ತಕ್ಕಂಥ ವಿಧಾನಗಳು, ಅದರಲ್ಲಿ ಇಂಟ್ರಾಸ್ಪೆಕ್ಷನ್ ಮೆಥಡ್, ಅಂತರಾವಲೋಕನ ವಿಧಾನ, ಹಾಗೆಯೇ ಅಬ್ಸರ್ವೇಷನ್ ಮೆಥಡ್, ವೀಕ್ಷಣೆ ವಿಧಾನ, ಕೇಸ್ ಸ್ಟಡಿ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನ, ಮೀನಿಂಗ್ ಅಂಡ್ ಸ್ಟೆಪ್ಸ್ ಆಫ್ ದೀಸ್ ಮೆಥಡ್ಸ್ ಅಂಡ್ ಇಟ್ಸ್ ಲಿಮಿಟೇಷನ್ಸ್, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್, ಇವೆಲ್ಲ ನೀವು ಕವರ್ ಮಾಡಬೇಕು ಇದರಲ್ಲಿ. ಹಾಗೆಯೇ ಅಂಡರ್ಸ್ಟ್ಯಾಂಡಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಲರ್ನರ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಕಾನ್ಸೆಪ್ಟ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್, ಸ್ಟೇಜಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್. ಇಲ್ಲಿ ನೋಡಿ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥದ್ದು ಎರಡು ಕೂಡ ವಿಭಿನ್ನವಾಗಿರ್ತಕ್ಕಂಥ ಪರಿಕಲ್ಪನೆಗಳು. ಸೊ ಇದರ ಬಗ್ಗೆ ನಿಮಗೆ ಸ್ಪಷ್ಟವಾದಂತಹ ಪರಿಕಲ್ಪನೆಯನ್ನ ನೀವು ಕಲ್ತುಕೊಳ್ಳಬೇಕು. ಸೊ ವಿಕಾಸ ಮತ್ತು ಬೆಳವಣಿಗೆಗೆ ಇರ್ತಕ್ಕಂಥ ಪ್ರಮುಖವಾಗಿರುವಂತಹ ವ್ಯತ್ಯಾಸಗಳು ಮತ್ತು ಹೋಲಿಕೆಗಳು, ಹಾಗೆಯೇ ಬೆಳವಣಿಗೆಯ ತತ್ವ, ವಿಕಾಸದ ತತ್ವ, ಬೆಳವಣಿಗೆಯ ವಿವಿಧ ಹಂತಗಳು, ಮಾನವನ ಬೆಳವಣಿಗೆಯ ವಿವಿಧ ಹಂತಗಳು, ಹಾಗೆಯೇ ಅಡೋಲೆಸೆನ್ಸ್, ಹದಿಹರೆಯ. ಸೊ ಈ ಹದಿಹರೆಯದ ಪರಿಕಲ್ಪನೆ, ಆ ಹದಿಹರೆಯ ಅಂದ್ರೆ ಏನು, ಹದಿಹರೆಯದ ಗುಣಲಕ್ಷಣಗಳು, ಹಾಗೆಯೇ ಡೈಮೆನ್ಷನ್ಸ್ ಆಫ್ ಡೆವಲಪ್ಮೆಂಟ್ ಡ್ಯೂರಿಂಗ್ ಅಡೋಲೆಸೆನ್ಸ್. ಸೊ ಹದಿಹರೆಯದ ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿ ಗುಣಲಕ್ಷಣಗಳು. ಸೊ ಅದು ದೈಹಿಕವಾಗಿ, ಹಾಗೆಯೇ ಭಾವನಾತ್ಮಕ, ಸಾಮಾಜಿಕ, ನೈತಿಕವಾಗಿ ಇರ್ತಕ್ಕಂಥ ಈ ಬದಲಾವಣೆಗಳನ್ನ ಇಲ್ಲಿ ನೀವು ಕಲಿತಾ ಹೋಗ್ಬೇಕು. ಹಾಗೆಯೇ ಲಾರೆನ್ಸ್ ಕೋಲ್ಬರ್ಗ್ ರವರ ಸಿದ್ಧಾಂತ, ಹಾಗೆಯೇ ಇಂಟೆಲೆಕ್ಚುಯಲ್ ನೀಡ್ಸ್ ಆಫ್ ಅಡೋಲೆಸೆನ್ಸ್ ಅಂಡ್ ಪ್ರಾಬ್ಲಮ್ಸ್ ಆಫ್ ಅಡೋಲೆಸೆನ್ಸ್. ಸೊ ಹದಿಹರೆಯದವರ ಸಮಸ್ಯೆಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕು. ಹಾಗೆಯೇ ರೋಲ್ ಆಫ್ ಟೀಚರ್ ಇನ್ ಹೆಲ್ಪಿಂಗ್ ಅಡೋಲೆಸೆನ್ಸ್ ಟು ಓವರ್ಕಮ್ ದೇರ್ ಪ್ರಾಬ್ಲಮ್ಸ್. ಸೊ ಹದಿಹರೆಯದ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಶಿಕ್ಷಕರ ಪಾತ್ರದ ಬಗ್ಗೆ, ಹಾಗೆಯೇ ಡೆವಲಪ್ಮೆಂಟಲ್ ಟಾಸ್ಕ್ ಡ್ಯೂರಿಂಗ್ ಅಡೋಲೆಸೆನ್ಸ್, ಇದರ ಬಗ್ಗೆ ಕಲ್ತ್ಕೊಳ್ಬೇಕು.
ಸೊ ಇದನ್ನೇ ಕನ್ನಡ ವರ್ಷನ್ ಅಲ್ಲಿ ಕೂಡ ನಾನು ಕೊಟ್ಟಿದ್ದೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತದೆ ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ಭಿನ್ನತೆಗಳು. ಕಲಿಕಾರ್ಥಗಳಲ್ಲಿ ವೈಯಕ್ತಿಕ ಭಿನ್ನತೆಗಳು, ಇಂಡಿವಿಜುವಲ್ ಡಿಫರೆನ್ಸಸ್ ಎಮಂಗ್ ದ ಲರ್ನರ್ಸ್. ಇಂಡಿವಿಜುವಲ್ ಡಿಫರೆನ್ಸ್ ಅಂದ್ರೆ ಏನು, ಇದರ ಅರ್ಥ ಕಾಸಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಹೆರಿಡಿಟಿ ಅಂಡ್ ಎನ್ವಿರಾನ್ಮೆಂಟ್. ಅನುವಂಶೀಯತೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಾಗೆ ವೈಯಕ್ತಿಕ ಭಿನ್ನತೆಗಳು ಯಾವ ರೀತಿ ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ನೀವು ಸ್ಟ್ರೆಸ್ ಔಟ್ ಮಾಡಿ ಓದಬೇಕು. ಹಾಗೆಯೇ ಎಜುಕೇಶನಲ್ ಇಂಪ್ಲಿಕೇಶನ್, ಇಟ್ಸ್ ಎಜುಕೇಶನಲ್ ಇಂಪ್ಲಿಕೇಶನ್, ಶೈಕ್ಷಣಿಕ ಪರಿಣಾಮಗಳು. ಹಾಗೆ ನೆಕ್ಸ್ಟ್ ಬರ್ತದೆ ಇಂಟೆಲಿಜೆನ್ಸ್, ಮೀನಿಂಗ್, ಕಾನ್ಸೆಪ್ಟ್ ಆಫ್ ಇಂಟೆಲಿಜೆಂಟ್ ಕೋಶಿಯಂಟ್, ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆಲಿಜೆನ್ಸ್, ಇಂಟೆಲಿಜೆನ್ಸ್ ಟೆಸ್ಟ್, ಟೈಪ್ಸ್ ಅಂಡ್ ಯೂಸಸ್. ಬುದ್ಧಿಶಕ್ತಿಯ ಬಗ್ಗೆ. ಸೊ ಬುದ್ಧಿಶಕ್ತಿ ಅಂದ್ರೆ ಏನು, ಸೊ ಈ ಬುದ್ಧಿಶಕ್ತಿ ಕಾನ್ಸೆಪ್ಟ್ ಅನ್ನ, ಪರಿಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥ ವಿಜ್ಞಾನಿ, ಮನೋವಿಜ್ಞಾನಿ ಯಾರು? ಹಾಗೆಯೇ ಇಂಟೆಲಿಜೆಂಟ್ ಕೋಶಿಯಂಟ್, ಬುದ್ಧಿಶಕ್ತಿ ಸೂಚ್ಯಂಕ ಅಂತೇಳಿ ಕರಿತೇವೆ. ಈ ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕಂಡುಹಿಡಿದಿರತಕ್ಕಂತ ಸೂತ್ರ ಒಂದಿದೆ, ಸಿಂಪಲ್ ಸೂತ್ರ ಇದೆ. ಸೊ ಇದ್ರ ಬಗ್ಗೆ ಒಂದಷ್ಟು ನೋಡ್ಕೊಳ್ಬೇಕು. ಹಾಗೆ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ವಯಿಕ ಪ್ರಶ್ನೆಗಳು, ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಗಳು ಬರ್ತವೆ. ಅಂದ್ರೆ ಒಬ್ಬ ವಿದ್ಯಾರ್ಥಿಯ ಮಾನಸಿಕ ವಯಸ್ಸನ್ನ ಕೊಟ್ಟಿರ್ತಾರೆ, ಸೊ ಹಾಗೇನೆ ಆತನ ದೈಹಿಕ ವಯಸ್ಸನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಆತನ ಬುದ್ಧಿಶಕ್ತಿ ಸೂಚ್ಯಂಕ ಅಥವಾ ಇಂಟೆಲಿಜೆಂಟ್ ಕೋಶಿಯಂಟ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಬಹುದು. ಸೊ ಇದನ್ನು ಕೂಡ ಒಂದಷ್ಟು ನೀವು ನೋಡ್ಕೊಳ್ಬೇಕು. ಟಿಇಟಿ ಪರೀಕ್ಷೆಯಲ್ಲಿ ಪ್ರತಿ ಸಲ ರಿಪೀಟ್ ಆಗುವಂತಹ ಕ್ವಶನ್ ಇದು. ಹಾಗೆಯೇ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟೆಲಿಜೆನ್ಸ್, ಬುದ್ಧಿಶಕ್ತಿಯ ವಿತರಣೆ, ಇಂಟೆಲಿಜೆಂಟ್ ಟೆಸ್ಟ್, ಬುದ್ಧಿಶಕ್ತಿಗೆ ಸಂಬಂಧಪಟ್ಟಾಗೆ ನಡೆಸುವಂತಹ ವಿಶೇಷ ಪರೀಕ್ಷೆಗಳು. ಸೊ ಅವುಗಳ ವಿಧಗಳು ಮತ್ತು ಉಪಯೋಗಗಳು, ಇದರ ಬಗ್ಗೆ ಪ್ರಶ್ನೆಗಳು ನಿಮಗೆ ಬರ್ತವೆ. ಸೊ ನೆಕ್ಸ್ಟ್ ಬರ್ತದೆ ಮಲ್ಟಿಪಲ್ ಇಂಟೆಲಿಜೆನ್ಸ್, ಬಹು ಬುದ್ಧಿಶಕ್ತಿಯ ಸಿದ್ಧಾಂತ. ಇದನ್ನ ಕೊಟ್ಟಿರ್ತಕ್ಕಂಥ ವಿಜ್ಞಾನಿ, ಶೈಕ್ಷಣಿಕ ಮನೋವಿಜ್ಞಾನಿ ಯಾರಂತ ಹೇಳಿದ್ರೆ ಹೊವಾರ್ಡ್ ಗಾರ್ಡ್ನರ್ ಅವರು ಈ ಬಹು ಬುದ್ಧಿಶಕ್ತಿಯ ಸಿದ್ಧಾಂತವನ್ನ ಮಂಡಿಸಿರ್ತಾರೆ. ಹಾಗೇನೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್ ವಿತ್ ಈಚ್ ಟೈಪ್ ಆಫ್ ಇಂಟೆಲಿಜೆನ್ಸ್. ಸೊ ಪ್ರತಿಯೊಂದು ಬುದ್ಧಿಶಕ್ತಿಯ ವಿಧಗಳು ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿದ್ಯಾರ್ಥಿಗಳು ಇರ್ತಕ್ಕಂಥ ಗುಣಲಕ್ಷಣಗಳು. ಹಾಗೇನೆ ಲರ್ನಿಂಗ್ ಆಕ್ಟಿವಿಟೀಸ್ ಟು ಕನೆಕ್ಟ್ ವಿತ್ ಈಚ್ ಟೈಪ್ ಆಫ್ ಇಂಟೆಲಿಜೆನ್ಸ್. ಸೊ ಈ ಬಹು ಆಯಾಮದ ಬುದ್ಧಿಶಕ್ತಿಯೊಂದಿಗೆ ನಾವು ವ್ಯವಹರಿಸಬೇಕಾದ್ರೆ ಏನೆಲ್ಲ ಚಟುವಟಿಕೆಗಳನ್ನ ಮಾಡಬೇಕು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಓದ್ಕೊಳ್ಬೇಕು. ಅಂಡ್ ಗಿಫ್ಟೆಡ್ ಚಿಲ್ಡ್ರನ್ ಅಂತ ಹೇಳಿದ್ರೆ ಅಂದ್ರೆ ಅಡಾಪ್ಟೆಡ್ ಚಿಲ್ಡ್ರನ್ ಅಲ್ಲ, ಗಿಫ್ಟೆಡ್ ಚಿಲ್ಡ್ರನ್ ಅಂತ ಹೇಳಿದ್ರೆ ಪ್ರತಿಭಾವಂತ ಮಕ್ಕಳು, ಅವರನ್ನ ನಾವು ಇದರಲ್ಲಿ ಗಿಫ್ಟೆಡ್ ಚಿಲ್ಡ್ರನ್ ಅಂತ ಹೇಳಿ ಕರಿತೇವೆ. ಅವರಿಗೆ ವಿಶೇಷ ಬುದ್ಧಿಶಕ್ತಿ ಅಥವಾ ಸೃಜನಶೀಲ ಮಕ್ಕಳು ಅಂತ ಕೂಡ ಇವರನ್ನ ಕರಿತೇವೆ, ಗಿಫ್ಟೆಡ್ ಚಿಲ್ಡ್ರನ್, ಪ್ರತಿಭಾವಂತ ಮಕ್ಕಳು. ಹಾಗೇನೆ ಎಜುಕೇಶನಲಿ ಬ್ಯಾಕ್ವರ್ಡ್ ಚಿಲ್ಡ್ರನ್, ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು. ಹಾಗೇನೆ ಕ್ರಿಯೇಟಿವ್ ಚಿಲ್ಡ್ರನ್, ಸೃಜನಶೀಲ ವಿದ್ಯಾರ್ಥಿಗಳು. ಇವೆಲ್ಲದರ ಅರ್ಥ ಗಿಫ್ಟೆಡ್ ಚಿಲ್ಡ್ರನ್ ಅಂದ್ರೆ ಏನು, ಹಾಗೇನೆ ಎಜುಕೇಶನಲ್ ಬ್ಯಾಕ್ವರ್ಡ್ ಚಿಲ್ಡ್ರನ್, ಶೈಕ್ಷಣಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳು ಅಂತೇಳಿ ನಾವು ಯಾವ ರೀತಿ ವಿದ್ಯಾರ್ಥಿಗಳನ್ನ ಗುರುತಿಸ್ತೇವೆ. ಹಾಗೇನೆ ಸೃಜನಶೀಲ ವಿದ್ಯಾರ್ಥಿಗಳ ಗುಣಲಕ್ಷಣಗಳು ಏನು, ಪ್ರತಿಭಾವಂತ ವಿದ್ಯಾರ್ಥಿಗಳ ಗುಣಲಕ್ಷಣಗಳು ಏನು, ಅವರ ಈ ಏನು ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನ ನಾವು ಯಾವ ರೀತಿ ಅದನ್ನ ಒಳ್ಳೆಯ ಸಮಾಜದ ಒಳಿತಿಗಾಗಿ ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಪರಿಕಲ್ಪನೆಗಳನ್ನು ಕೂಡ ಓದಬೇಕು, ಅದನ್ನ ಗುರುತಿಸಬೇಕೆ. ಸೊ ಅದನ್ನ ಮೆಜರ್ಸ್ ಟು ಮೀಟ್ ದೇರ್ ನೀಡ್ಸ್, ಅವರ ಅಗತ್ಯತೆಗಳನ್ನ ಯಾವ ರೀತಿ ಪೂರೈಸಬೇಕು. ಹಾಗೇನೆ ಇಮೋಷನಲ್ ಇಂಟೆಲಿಜೆನ್ಸ್, ಭಾವನಾತ್ಮಕ ಬುದ್ಧಿಶಕ್ತಿ. ಸೊ ಇದರ ಅರ್ಥ, ಇದರ ಪ್ರಾಮುಖ್ಯತೆ ಮತ್ತು ಇದರ ಆಯಾಮಗಳು. ಸೊ ನೆಕ್ಸ್ಟ್ ಪರ್ಸನಾಲಿಟಿ, ಮೀನಿಂಗ್ ಆಫ್ ಪರ್ಸನಾಲಿಟಿ ಅಂಡ್ ಇಟ್ಸ್ ಡೆಫಿನೇಷನ್ಸ್, ಡಿಟರ್ಮಿನೆಂಟ್ಸ್ ಆಫ್ ಪರ್ಸನಾಲಿಟಿ, ವ್ಯಕ್ತಿತ್ವದ ನಿರ್ಧಾರಕಗಳು, ಹೆರಿಡಿಟಿ, ಅನುವಂಶೀಯತೆ ಮತ್ತು ಪರಿಸರ. ಥಿಯರೀಸ್ ಆಫ್ ಪರ್ಸನಾಲಿಟಿ, ವ್ಯಕ್ತಿತ್ವದ ಸಿದ್ಧಾಂತಗಳು, ಸಿಗ್ಮಂಡ್ ಫ್ರಾಯ್ಡ್ಸ್ ನ ಥಿಯರಿ, ಸ್ಟ್ರಕ್ಚರ್ ಆಫ್ ಪರ್ಸನಾಲಿಟಿ, ಎರಿಕ್ ಎರಿಕ್ಸನ್ಸ್ ಸೋಷಿಯಲ್ ಸೈಕೋ ಅನಾಲಿಸಿಸ್ ಥಿಯರಿ, ಆಲ್ಬರ್ಟ್ ಬಂಡೂರಾಸ್ ಬಿಹೇವಿಯರಿಸ್ಟ್ ಥಿಯರಿ, ಅಬ್ರಹಾಂ ಮಾಸ್ಲೋಸ್ ಹ್ಯೂಮನಿಸ್ಟಿಕ್ ಥಿಯರಿ, ಅಸೆಸ್ಮೆಂಟ್ ಆಫ್ ಪರ್ಸನಾಲಿಟಿ, ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಅಂಡ್ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್, ರೋಲ್ ಆಫ್ ಟೀಚರ್ ಇನ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಸೊ ನೋಡಿ, ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಾಗೆ ವ್ಯಕ್ತಿತ್ವದ ಅರ್ಥ ಮತ್ತು ವ್ಯಾಖ್ಯೆ, ವ್ಯಕ್ತಿತ್ವದ ನಿರ್ಧಾರಕಗಳು, ಅನುವಂಶೀಯತೆ ಮತ್ತು ಪರಿಸರ, ವ್ಯಕ್ತಿತ್ವದ ಸಿದ್ಧಾಂತಗಳು, ಸಿಗ್ಮಂಡ್ ಫ್ರಾಯ್ಡ್ ರವರ ವ್ಯಕ್ತಿತ್ವದ ರಚನೆ, ಎರಿಕ್ ಎರಿಕ್ಸನ್ ರವರ ಸಾಮಾಜಿಕ ಮನೋವಿಶ್ಲೇಷಣಾ ಸಿದ್ಧಾಂತ, ಆಲ್ಬರ್ಟ್ ಬಂಡೂರ್ ರವರ ವರ್ತನವಾದಿ ಸಿದ್ಧಾಂತ, ಅಬ್ರಹಾಂ ಮಾಸ್ಲೋ ರವರ ಮಾನವತಾವಾದಿ ಸಿದ್ಧಾಂತ, ವ್ಯಕ್ತಿತ್ವದ ಮೌಲ್ಯಮಾಪನ, ವ್ಯಕ್ತಿನಿಷ್ಠ, ವಸ್ತುನಿಷ್ಠ ಮತ್ತು ಪ್ರಕ್ಷೇಪಕ ತಂತ್ರಗಳು, ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ. ನೆಕ್ಸ್ಟ್ ಬರ್ತದೆ ಗ್ರೂಪ್ ಡೈನಮಿಕ್ಸ್, ಗುಂಪು ಡೈನಮಿಕ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದರಲ್ಲಿ ಏನೆಲ್ಲ ನೀವು ಕವರ್ ಮಾಡಬೇಕು ಅಂತ ಹೇಳಿದ್ರೆ ಮೀನಿಂಗ್ ಆಫ್ ಗ್ರೂಪ್ ಡೈನಮಿಕ್ಸ್, ಮೀನಿಂಗ್ ಆಫ್ ಅ ಗ್ರೂಪ್, ಡೆಫಿನೇಷನ್, ಅದರ ವ್ಯಾಖ್ಯೆಗಳು, ಹಾಗೆಯೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗ್ರೂಪ್, ಗುಂಪಿನ ಗುಣಲಕ್ಷಣಗಳು, ಟೈಪ್ಸ್ ಆಫ್ ಗ್ರೂಪ್ಸ್, ಗುಂಪಿನ ವಿಧಗಳು, ಕ್ಲಾಸ್ ರೂಮ್ ಆಸ್ ಎ ಗ್ರೂಪ್, ತರಗತಿ ಕೋಣೆ ಒಂದು ಗುಂಪಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಹಾಗೆ ಇಟ್ಸ್ ಇಂಪ್ಯಾಕ್ಟ್ ಆನ್ ಲರ್ನಿಂಗ್, ಅದರ ಈ ಗುಂಪಿನ ಪರಿಣಾಮ ಕಲಿಕೆಯ ಮೇಲೆ ಯಾವ ರೀತಿ ಆಗ್ತದೆ ಅಂತೇಳಿ, ಹಾಗೆ ಇಂಪಾರ್ಟೆನ್ಸ್ ಆಫ್ ಡೆವಲಪಿಂಗ್ ಗ್ರೂಪ್ ಕೊಹೆಸಿವ್ನೆಸ್. ಸೊ ಹಾಗೆಯೇ ಸೋಶಿಯೋಮೆಟ್ರಿ, ಮೀನಿಂಗ್, ಸಮಾಜ ಮಿತಿಯ
ಅರ್ಥ, ಅದರ ಪ್ರಾಮುಖ್ಯತೆ, ಕನ್ಸ್ಟ್ರಕ್ಷನ್ ಆಫ್ ಅ ಸೋಶಿಯೋಗ್ರಾಮ್, ಹಾಗೆಯೇ ಯೂಸಸ್, ನೇಚರ್ ಅಂಡ್ ಟೈಪ್ಸ್ ಆಫ್ ಇಂಟರಾಕ್ಷನ್ಸ್, ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಸೊ ನೆಕ್ಸ್ಟ್ ಬರ್ತದೆ ಮೆಂಟಲ್ ಹೆಲ್ತ್. ಸೊ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ. ಸೊ ಮಾನಸಿಕ ಆರೋಗ್ಯ ಅಂದ್ರೆ ಏನು, ಇದರ ಬೇಸಿಕ್ ಮೂಲಭೂತವಾಗಿರ್ತಕ್ಕಂಥ ಪರಿಕಲ್ಪನೆಗಳು. ಸೊ ಗುಣಲಕ್ಷಣಗಳು, ಮೆಂಟಲ್ ಹೆಲ್ತ್ ಅಂದ್ರೆ ಮೆಂಟಲಿ ಹೆಲ್ದಿ ಪರ್ಸನ್ ಅಂತ ಹೇಳಿ ನಾವು ಯಾರನ್ನ ಕರಿತೇವೆ ಅನ್ನೋದ್ರ ಬಗ್ಗೆ ಅವರ ಗುಣಲಕ್ಷಣಗಳು, ಹಾಗೇನೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಟಲಿ ಹೆಲ್ದಿ ಪರ್ಸನ್ ಈಗಾಗಲೇ ಹೇಳಿದ್ದೇನೆ. ಫ್ಯಾಕ್ಟರ್ಸ್ ಪ್ರಮೋಟಿಂಗ್ ಮೆಂಟಲ್ ಹೆಲ್ತ್. ಸೊ ಯಾವೆಲ್ಲ ಅಂಶಗಳು ಒಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತವೆ, ಹಾಗೆಯೇ ಆಟಿಟ್ಯೂಡ್, ಆತನ ಚಿಂತನೆ ಮತ್ತು ಹೊಂದಾಣಿಕೆ. ಕಾಸಸ್ ಆಫ್ ಪುವರ್ ಮೆಂಟಲ್ ಹೆಲ್ತ್. ಸೊ ವ್ಯಕ್ತಿಯ ಮಾನಸಿಕ ಸಮಸ್ಯೆಗೆ ಕಾರಣಗಳು, ಅದರಲ್ಲಿ ಆಂಗ್ಸೈಟಿ, ಫ್ರಸ್ಟ್ರೇಷನ್, ಕಾನ್ಫ್ಲಿಕ್ಟ್, ಅಡ್ಜಸ್ಟ್ಮೆಂಟ್ ಅಂಡ್ ಮೀನಿಂಗ್, ಇವುಗಳ ಅರ್ಥಗಳು. ಹಾಗೆಯೇ ಮಾಲ್ ಅಡ್ಜಸ್ಟ್ಮೆಂಟ್, ಇದರ ಕಾನ್ಸೆಪ್ಟ್ ಆಫ್ ಮಾಲ್ ಅಡ್ಜಸ್ಟ್ಮೆಂಟ್, ಕಾಸಸ್ ಆಫ್ ಮಾಲ್ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ಸ್, ಡಿಫೆನ್ಸ್ ಮೆಕ್ಯಾನಿಸಮ್, ರೋಲ್ ಆಫ್ ಟೀಚರ್ ಇನ್ ಹೆಲ್ಪಿಂಗ್ ಚಿಲ್ಡ್ರನ್ ಫಾರ್ ಬೆಟರ್ ಅಡ್ಜಸ್ಟ್ಮೆಂಟ್ ಅಂಡ್ ಫೋಸ್ಟರಿಂಗ್ ಮೆಂಟಲ್ ಹೆಲ್ತ್. ನೋಡಿ, ಮಾನಸಿಕ ಆರೋಗ್ಯದಲ್ಲಿ ಮಾನಸಿಕ ಆರೋಗ್ಯದ ಪರಿಕಲ್ಪನೆ, ಮೂಲಭೂತ ಪರಿಕಲ್ಪನೆ, ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿಯ ಲಕ್ಷಣಗಳು, ಗುಣಲಕ್ಷಣಗಳು, ಮಾನಸಿಕ ಆರೋಗ್ಯವನ್ನ ಉತ್ತೇಜಿಸುವಂತಹ ಅಂಶಗಳು, ಅವರ ವರ್ತನೆ ಮತ್ತು ಹೊಂದಾಣಿಕೆ, ಕಳಪೆ ಮಾನಸಿಕ ಆರೋಗ್ಯಕ್ಕೆ ಕಾರಣಗಳು, ಆತಂಕ, ಹತಾಶೆ, ಸಂಘರ್ಷ, ಹೊಂದಾಣಿಕೆ, ಇವುಗಳ ಅರ್ಥ, ಹೊಂದಾಣಿಕೆಯ ಕೊರತೆ ಅಂದ್ರೆ ಮಾಲ್ ಅಡ್ಜಸ್ಟ್ಮೆಂಟ್, ಇದರ ಪರಿಕಲ್ಪನೆ, ಹೊಂದಾಣಿಕೆ ಕೊರತೆಗೆ ಕಾರಣಗಳು, ಹೊಂದಾಣಿಕೆಯ ಅಸ್ವಸ್ಥತೆಗಳು, ರಕ್ಷಣಾ ಕಾರ್ಯವಿಧಾನಗಳು, ಡಿಫೆನ್ಸ್ ಮೆಕ್ಯಾನಿಸಮ್ಸ್, ಉತ್ತಮ ಹೊಂದಾಣಿಕೆ ಮತ್ತು ಮಾನಸಿಕ ಆರೋಗ್ಯವನ್ನ ಬೆಳೆಸಲು ಮಕ್ಕಳಿಗೆ ಸಹಾಯ ಮಾಡುವಲ್ಲಿ ಶಿಕ್ಷಕರ ಪಾತ್ರವನ್ನ ನೀವು ಕಲಿತಾ ಹೋಗ್ಬೇಕು. ಅಂಡ್ ನೆಕ್ಸ್ಟ್ ಲರ್ನಿಂಗ್ ಅಂಡ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಲರ್ನಿಂಗ್. ಕಲಿಕೆ ಮತ್ತು ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ಕಲಿಕೆಯ ಅರ್ಥ, ಮೀನಿಂಗ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್, ಕಲಿಕೆಯ ಗುಣಲಕ್ಷಣಗಳು. ಹಾಗೆಯೇ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಲರ್ನಿಂಗ್, ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ಮೆಚುರೇಷನ್, ಪಕ್ವತೆ, ಕಾನ್ಸೆಪ್ಟ್ ಅಂಡ್ ಇಟ್ಸ್ ಇಂಪ್ಲಿಕೇಶನ್ಸ್ ಆನ್ ಎಜುಕೇಶನ್ ಅಂಡ್ ಅಟೆನ್ಷನ್. ಕಾನ್ಸೆಪ್ಟ್, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ attention and educational implications. It's educational implications. Motivation, meaning, types, theory, Abraham Maslow's theory, techniques of motivating students. And next ಬರ್ತದೆ remembering, meaning, process, types of memory, techniques to improve memory. Next thinking, concept of thinking, types of thinking, development of thinking skills. Bruner's 3 models of learning, concept, meaning and types. ಕಲಿಕೆ ಮತ್ತು ಕಲಿಕೆ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಎಲ್ಲವನ್ನು ಕೂಡ ಹೇಳಿದ್ದೇನೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತದೆ ಥಿಯರೀಸ್ ಆಫ್ ಲರ್ನಿಂಗ್. ಅನೇಕ ಶೈಕ್ಷಣಿಕ ಮನೋವಿಜ್ಞಾನಿಗಳು ಈ ಕಲಿಕೆಯ ಬಗ್ಗೆ ತಮ್ಮದೇ ಆದಂತಹ ಸಿದ್ಧಾಂತವನ್ನ, ಥಿಯರಿಯನ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಬೇರೆ ಬೇರೆ ಸುಮಾರು ಥಿಯರೀಸ್ಗಳು ಬರ್ತವೆ, ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು. ನೋಡಿ, ಬಿಹೇವಿಯರಿಸ್ಟ್ ಥಿಯರೀಸ್ ಆಫ್ ಲರ್ನಿಂಗ್, ವರ್ತನವಾದಿ ಸಿದ್ಧಾಂತ. ಹಾಗೆಯೇ ಕ್ಲಾಸಿಕಲ್ ಕಂಡೀಷನಿಂಗ್ ಮೀನಿಂಗ್, ಕ್ಲಾಸಿಕಲ್ ಕಂಡೀಷನಿಂಗ್ ಶಾಸ್ತ್ರೀಯ ಕಲಿಕೆ ಸಿದ್ಧಾಂತ. ಪಾವ್ಲೋಸ್ ಎಕ್ಸ್ಪೆರಿಮೆಂಟ್, ಪಾವ್ಲೋವ್ನ ಪ್ರಯೋಗ. ಹಾಗೆಯೇ ಎಜುಕೇಶನಲ್ ಇಂಪ್ಲಿಕೇಶನ್, ಇಟ್ಸ್ ಎಜುಕೇಶನಲ್ ಇಂಪ್ಲಿಕೇಶನ್, ಶೈಕ್ಷಣಿಕವಾಗಿ ಅದರ ಪರಿಣಾಮಗಳು ಏನಾಯಿತು ಅಂತೇಳಿ. ಅಂಡ್ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್, ಪ್ರಯತ್ನ ಮತ್ತು ದೋಷ ಅಥವಾ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಸಿದ್ಧಾಂತ. ಇದನ್ನ ಕೊಟ್ಟಿರ್ತಕ್ಕಂಥದ್ದು ಥಾರ್ನ್ಡೈಕ್ ಅನ್ನುವಂತ ಒಬ್ರು ಮನೋವಿಜ್ಞಾನಿ. ಇವರ ಪ್ರಯೋಗದ ಬಗ್ಗೆ, ಈ ಟ್ರಯಲ್ ಅಂಡ್ ಎರರ್ ಲರ್ನಿಂಗ್ ನಲ್ಲಿ ಏನೆಲ್ಲ ಪ್ರಯೋಗಗಳನ್ನ ಮಾಡಿದ್ರು ಅಂತೇಳಿ. ಅಂಡ್ ಲಾಸ್ ಆಫ್ ಲರ್ನಿಂಗ್, ಕಲಿಕೆಯ ನಿಯಮಗಳು, ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಆಫ್ ದೀಸ್ ಥಿಯರೀಸ್. ಅಂಡ್ ಆಪರೆಂಟ್ ಕಂಡೀಷನಿಂಗ್ ಲರ್ನಿಂಗ್, ಸ್ಕಿನ್ನರ್ಸ್ ಎಕ್ಸ್ಪೆರಿಮೆಂಟ್ ಅಂಡ್ ಇಟ್ಸ್ ಎಜುಕೇಶನಲ್ ಇಂಪ್ಲಿಕೇಶನ್ಸ್. ಸೊ ನೆಕ್ಸ್ಟ್ ಬರ್ತದೆ ಫೀಲ್ಡ್ ಥಿಯರೀಸ್ ಆಫ್ ಲರ್ನಿಂಗ್. ಇದರಲ್ಲಿ ಗೆಸಲ್ಟ್ ಥಿಯರಿ, ಗೆಸಲ್ಟ್ ಲರ್ನಿಂಗ್ ಅಂಡ್ ಇಟ್ಸ್ ಮೀನಿಂಗ್, ಇನ್ಸೈಟ್ ಲರ್ನಿಂಗ್, ಮೀನಿಂಗ್ ಆಫ್ ಇನ್ಸೈಟ್ ಲರ್ನಿಂಗ್, ಕೊಹ್ಲರ್ಸ್ ಎಕ್ಸ್ಪೆರಿಮೆಂಟ್, ಕೊಹ್ಲರ್ನ ಪ್ರಯೋಗ. ಹಾಗೆಯೇ ಇಟ್ಸ್ ಎಜುಕೇಶನಲ್ ಇಂಪ್ಲಿಕೇಶನ್ಸ್. ಅಂಡ್ ನೆಕ್ಸ್ಟ್ ಗ್ಯಾಗ್ನೆಸ್ ಥಿಯರಿ ಆಫ್ ಲರ್ನಿಂಗ್, 5 categories of learning and 8 types of learning. And Jean Piaget's stages of cognitive development and its educational implications. It's very very important. ಪ್ರತಿಯೊಂದು ಟಿಇಟಿ ಪರೀಕ್ಷೆಯಲ್ಲಿ ಕೂಡ ನೀವು ಟಿಇಟಿ ಪರೀಕ್ಷೆಯನ್ನ 2014ರಿಂದ 2025ರವರೆಗೆ ನಡೆದಂತಹ ಟಿಇಟಿ ಪರೀಕ್ಷೆಯ ಕ್ವಶನ್ ಪೇಪರ್ ಅನ್ನ ನೋಡಿದರೆ, ಪೇಪರ್ 1 ಅಂಡ್ ಪೇಪರ್ 2 ಬೋತ್ ಪೇಪರ್ ನಲ್ಲಿ ಕೂಡ, ಎರಡೂ ಪತ್ರಿಕೆಗಳಲ್ಲಿ ಕೂಡ ಈ ಜೀನ್ ಪಿಯಾಜೆಯ ಜ್ಞಾನಾತ್ಮಕ ವಿಕಾಸದ ಹಂತಗಳು, ಜ್ಞಾನಾತ್ಮಕ ಬೆಳವಣಿಗೆಯ ಹಂತಗಳಿಗೆ ಸಂಬಂಧಪಟ್ಟ ಹಾಗೆ ಅಟ್ಲೀಸ್ಟ್ ಒಂದು ಪ್ರಶ್ನೆ, ಕನಿಷ್ಠ 1ರಿಂದ 2 ಪ್ರಶ್ನೆ ಆದ್ರೂ ಬಂದೇ ಬರ್ತದೆ. ಹಾಗಾಗಿ ಈ ಜೀನ್ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಹಂತಗಳು, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ ಕಾನ್ಸೆಪ್ಟ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬರ್ತದೆ ಆಲ್ಬರ್ಟ್ ಬಂಡೂರ ಸೋಷಿಯಲ್ ಲರ್ನಿಂಗ್ ಥಿಯರಿ. ಆಲ್ಬರ್ಟ್ ಬಂಡೂರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ.
ಅಂಡ್ ಕನ್ಸ್ಟ್ರಕ್ಟಿವಿಸಮ್ ರಚನಾತ್ಮಕತೆ. ಸೊ ಹಾಗೇನೆ ಕನ್ಸ್ಟ್ರಕ್ಟಿವಿಸಮ್ ಆಸ್ ಎ ಲರ್ನಿಂಗ್ ಥಿಯರಿ. ಕನ್ಸ್ಟ್ರಕ್ಟಿವಿಸಮ್ ಅಂದ್ರೆ ರಚನಾತ್ಮಕತೆ ಒಂದು ಕಲಿಕಾ ಸಿದ್ಧಾಂತವಾಗಿ ಯಾವ ರೀತಿ ಈ ವಿದ್ಯಾರ್ಥಿಗಳಿಗೆ ಕಲಿಯುವಲ್ಲಿ ಸಹಾಯಕ ಆಗಿದೆ ಅಂತೇಳಿ. ಹಾಗೆ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟಿವಿಸಮ್ ರಚನಾತ್ಮಕತೆಯ ವಿಧಗಳು. ಕಾಗ್ನೇಟಿವ್ ಕನ್ಸ್ಟ್ರಕ್ಟಿವಿಸಮ್ ಜ್ಞಾನಾತ್ಮಕ ರಚನಾತ್ಮಕತೆ, ಇದನ್ನ ಕೊಟ್ಟಿರ್ತಕ್ಕಂಥದ್ದು ಜೀನ್ ಪಿಯಾಜೆ ಅವರು. ಹಾಗೆ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಇದನ್ನ ಕೊಟ್ಟಿರ್ತಕ್ಕಂಥದ್ದು ಲೈವ್ ವೆಗೋಟ್ಸ್ಕಿ. ಸೋಶಿಯೋ ಕಲ್ಚರಲ್ ಥಿಯರಿ ಇದನ್ನ ಕೊಟ್ಟಿರ್ತಕ್ಕಂಥದ್ದು ಲೈವ್ ವೆಗೋಟ್ಸ್ಕಿ. ಹಾಗೆ ಇಂಪ್ಲಿಫಿಕೇಶನ್ಸ್ ಆಫ್ ಕನ್ಸ್ಟ್ರಕ್ಟಿವಿಸಮ್ ಫಾರ್ ಕರಿಕ್ಯುಲಮ್ ಸ್ಕೂಲ್ ಪೆಡಗೋಜಿ. ಸೊ ಈ ರಚನಾತ್ಮಕತೆ ಪಠ್ಯಕ್ರಮ, ಶಾಲೆ ಮತ್ತು ಬೋಧನಾ ಶಾಸ್ತ್ರದ ಮೇಲೆ ಯಾವ ಪ್ರಭಾವವನ್ನು ಬೀರ್ತದೆ ಅನ್ನೋದರ ಬಗ್ಗೆ. ಹಾಗೆ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ಇಟ್ಸ್ ಮೀನಿಂಗ್, ಇಂಪಾರ್ಟೆನ್ಸ್, ಟೈಪ್ಸ್ ಅಂಡ್ ಇಟ್ಸ್ ಎಜುಕೇಶನಲ್ ಇಂಪ್ಲಿಫಿಕೇಶನ್ಸ್. ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಕಲಿಕಾ ವರ್ಗಾವಣೆ ಅಂತೇಳಿ ಕನ್ನಡದಲ್ಲಿ ಕರಿತೇವೆ. ಸೊ ಕಲಿಕಾ ವರ್ಗಾವಣೆಯಲ್ಲಿ ಒಟ್ಟು 3 ವಿಧಗಳು. ಸೊ ಇದರ 3 ವಿಧಗಳು ಯಾವುದು ಅಂತೇಳಿ: ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ ಮತ್ತು ಶೂನ್ಯ ವರ್ಗಾವಣೆ. ಇದರ ಮೂಲಭೂತವಾಗಿರ್ತಕ್ಕಂಥ ಅರ್ಥಗಳು, ಉದಾಹರಣೆಗಳು, ಹಾಗೆಯೇ ಶೈಕ್ಷಣಿಕ ಪರಿಣಾಮಗಳು, ಇವೆಲ್ಲದರ ಬಗ್ಗೆ ಕೂಡ ನೀವು ಅಧ್ಯಯನವನ್ನ ಮಾಡಬೇಕು. ಸೊ ಇಷ್ಟು ಸಿಲೆಬಸ್ ಅನ್ನ ನೀವು ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕವರ್ ಮಾಡಬೇಕು. ಸೊ ನಾನು ಈಗಾಗಲೇ ಹೇಳಿದಾಗೆ ಈ 2 ಬುಕ್ಸ್ ಅನ್ನ, ಒಂದು ಡಾಕ್ಟರ್ HV ವಾಮದೇವಪ್ಪನವರ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಫಸ್ಟ್ PUC ಮತ್ತು ಸೆಕೆಂಡ್ PUC ಕರ್ನಾಟಕ ಸ್ಟೇಟ್ ಬೋರ್ಡ್ PUC ಟೆಕ್ಸ್ಟ್ ಬುಕ್ಸ್ಗಳು ಎರಡನ್ನು ಕೂಡ ನೀವು ರೆಫರ್ ಮಾಡಲೇಬೇಕು. ಸೊ ಇಷ್ಟು ಮಾಡಿದ್ರೆ ನೀವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಪ್ರಭುತ್ವವನ್ನ ಸಾಧಿಸಬಹುದು, ಒಳ್ಳೆಯ ಅಂಕಗಳನ್ನ ಗಳಿಸಬಹುದು. ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.